ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಹುದ್ದೆಗಳೆಲ್ಲ ಬರ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಯ ಬಾಲಕಿಗೆ ಅದೇ ಗ್ರಾಮದ ನವೋದಯ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಹಾಜಿ ಮಲಂಗ್ ಹರಿಯಾಣಮ್ಮವನ್ನು ಅತ್ಯಾಚಾರ ಮಾಡಿದ್ದಾರೆ. 11 ವರ್ಷದ ಬಾಲಿಕೆ 5ನೇ ಸ್ಟ್ಯಾಂಡರ್ಡ್ ಹೋಗ್ತಾ ಇರುವಂಥ ಬಾಲಿಕೆಗೆ ಅವರು ಅತ್ಯಾಚಾರ ಮಾಡೋದಕ್ಕೆ ಇದು ಎಷ್ಟು ಕ್ರೂರವಾಗಿ ಇದ್ದಾನೆ ಆ ಮನುಷ್ಯ. ಅವನ ಹತ್ರ ಮನುಷ್ಯತೆ ಇದೆಯೋ ಅಥವಾ ರಾಕ್ಷಸನೇ ಇದೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಂಥವನಿಗೆ ಸರ್ಕಾರ ಅಥವಾ ನ್ಯಾಯಾಧೀಶರಿಗೂ ನ್ಯಾಯಾಲಯಕ್ಕೂ ನಾವು ವಿನಂತಿ ಮಾಡ್ಕೊತೀವಿ, ಇವತ್ತು ದೂರು ಯಾರು ವಕೀಲರು ತಗೋಬಾರ್ದು. ಇಂಥ ಕ್ರೂರ ವ್ಯಕ್ತಿಯಿಂದ ದೂರುಗಳು ಯಾವ ನ್ಯಾಯಾಧೀಶರು ತಗೋಬಾರ್ದು. ಮತ್ತು ನ್ಯಾಯಾಧೀಶರು ನಾವು ವಿನಂತಿ ಮಾಡ್ತೀವಿ, ಇಂಥವರಿಗೆ ಒಳ್ಳೆಯ ಶಿಕ್ಷಣೆಗೆ ಆದೇಶ ಮಾಡ್ತೀವಿ. ಇಂಥವ್ರು ಪುನಃ ದೇಶದಲ್ಲಿ ಇವರಿಂದ ಎಲ್ಲ ಸಮಾಜ ಹಾಳಾಗ್ತಾ ಇದೆ. ಇವನೊಬ್ಬ ಯಾವುದೇ ಸಮಾಜಕ್ಕೆ ಇವನೊಬ್ಬ ಕಂಟಕ. ಆ ಸಮಾಜ ಅವನು ಮಾಡಿದ್ದ ಸಮಾಜವನ್ನು ಕಂಟಕ. ನಸೀಬನ್ನು ನಾವು ಒಬ್ಬರು ಮಾಡೋದು ಎಲ್ಲ ಸಮಾಜಕ್ಕೆ ಬಂದಂಗೆ ಆಗ್ತದೆ. ಅದಕ್ಕೆ ಅಂಥವ್ರಿಗೆ ನಾವು ಇರಬಾರ್ದು. ನಿನ್ನೆ ವಿಜಯ ಕರ್ನಾಟಕ ನೋಡಿ ಕೋಲ್ಕತ್ತಾದ ಒಂದು ನ್ಯಾಯಾಲಯ 61 ದಿವಸದಲ್ಲಿ ತ್ವರಿತವಾಗಿ ಗಲ್ಲು ಶಿಕ್ಷೆ ನೀಡಿದೆ. ಅದೇ ಮಾದರಿಯಲ್ಲಿ ಇವನಿಗೂ ತ್ವರಿತ ನ್ಯಾಯಾಲಯದಲ್ಲಿ ನ್ಯಾಯ ಮಾಡಿ ಅರ್ಜೆಂಟಾಗಿ ಇವನಿಗೂ ಗಲ್ಲು ಶಿಕ್ಷೆ ಕೊಡಬೇಕಂತ ನಾವು ಹೇಳ್ತೀವಿ. ಇಂಥವ್ರು ನಿರ್ಮಾಣ ಜಗತ್ತಿನಲ್ಲಿ ಈಗ ತಂದೆ ತಾಯಿಗಳನ್ನು ಹಿಂದರಿತಾ ಇದ್ದಾರೆ ಮಕ್ಕಳಿಗೆ ಶಾಲೆ ಕಳಿಸಲಿಕ್ಕೆ. ಏನಪ್ಪ, ನಾವು ಶಾಲೆ ಕಳಿಸ್ಬೇಕಂದ್ರೆ ವಾಪಸ್ ಬರೋಕೆ ನಾವು ಜೀವನದಲ್ಲಿ ಜೀವ ಇರೋಲ್ಲ. ತಂದೆ ತಾಯಿ ಸುರಕ್ಷಿತವಾಗಿ ಬರ್ತದೋ ಅದು ಯಾವ ರೀತಿ ಬರ್ತಕ್ಕಂಥದ್ದು ಈ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸರ್ಕಾರ ಬೇಟಿ ಬಚಾವ್ ಬೇಟಿ ಪಢಾವ್ ಅಂತಾಗ ಬೇಟಿ ಬಚಾವ್ ಮಾಡಕತ್ತೀವಿ, ಬೇಟಿ ಪಢಾವಕ್ಕೆ ಕಳಿಸ್ಲಕತ್ತೀವಿ, ಶಿಕ್ಷಣ ಕಳಿಸ್ಲಕತ್ತೀವಿ. ಆದರೆ ಶಿಕ್ಷಕರೇ ಈ ರೀತಿ ಮಾಡಿದ್ರೆ ನಮಗೆ ನಾವು ಯಾವ ಎಜುಕೇಶನ್ ಕಲಿಸ್ಬೇಕು? ಕೆಲಸ ಮಾಡ್ತಾ ಇದ್ದೇವೆ. ನಾಳೆ 9ನೇ ತಾರೀಕು ತಾಳಿಕೋಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಬೃಹತ್ ಹೋರಾಟ, ಉಗ್ರ ರೂಪದ ಹೋರಾಟ. ಯಾಕಂದ್ರೆ ನಾವು ಮೊನ್ನೆ 3ನೇ ತಾರೀಕು ಕೊಟ್ಟಾಗ ಅವ್ರಿಗೆ ಹೇಳಿದೆವು, 9ನೇ ತಾರೀಕು ಒಳಗೆ ಸರ್ವೆ ಮಾಡಿ ವರದಿ ಕೊಡಿ ಸರ್ಕಾರಕ್ಕೆ. ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗುತ್ತೆ 9ನೇ ತಾರೀಕು. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ನಾವು ಪರಿಹಾರ ಕೊಡಿ ಅಂತ ಕೇಳ್ತೇವೆ. ನಿಮ್ಮ ಅಧಿಕಾರಿಗಳು ನಿಮ್ಮ ಕರ್ತವ್ಯ, ನೀವು ಜನರ ಸಂಬಳದಿಂದ ನಿಮ್ಮ ಜೀವನ ನಡೀತದೆ, ಅರ್ಥ ಮಾಡ್ತೀರಿ. ನೀವು ಕೂಡಲೇ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡಿ. ನಾವು ಅಲ್ಲಿ ಅಧಿವೇಶನದಲ್ಲಿ ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿ ಪರಿಹಾರ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ನಾವು ಹೇಳಿದ್ವಿ. ಆದರೆ ಅವತ್ತು ಧರಣಿ ನಮಗೆ ಹಿಂತಕೊಳ್ಳೋಕೆ ಹೇಳಿದ್ವಿ. ಇಲ್ಲ ಸರ್, 9ನೇ ತಾರೀಕು ಒಳಗೆ ಏನಾದರೂ ಮಾಡಿ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಿದ್ವಿ. ಡಿ.ಸಿ ಅವರು ಮತ್ತು NTPC ನಿರ್ದೇಶಕರು ತಹಸೀಲ್ದಾರ್ ಮುಖಾಂತರ AD ಮುಖಾಂತರ ಸಂಪರ್ಕ ಮಾಡಿದ್ರು. ಅರ್ಧ ಗಂಟೆ ಅಲ್ಲೇ ಧರಣಿ ಕೂತಾಗ ಮಾತು ಕೊಟ್ಟಿದ್ರು, ಅದ್ರ ಇವತ್ತು ಮಾತು ಕೊಟ್ಟಿದ್ದಾರೆ. ನಾಳೆ ಸುಮಾರು 15-20 ಸಾವಿರ ಜನ ರೈತರು, ಕನಿಷ್ಠ ಒಂದು 300ರಿಂದ 400 ಟ್ರ್ಯಾಕ್ಟರ್ಗಳಲ್ಲಿ ಬರ್ತೇವೆ. ಉಗ್ರ ಸ್ವರೂಪದ ಹೋರಾಟ ಮಾಡ್ತೇವೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ, ಮುಂದಾಕಲಿ, ಯಾವುದೇ ಕಾರಣಕ್ಕೂ ಅಲ್ಲಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಅತ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ನಾಳೆ ಜಿಲ್ಲಾಡಳಿತ ನೋಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ. ತಕ್ಷಣ ಅವರು ಆದೇಶ ಮಾಡಿದ್ದಾರೆ, ನಾವು ಹೋರಾಟವನ್ನು ಮುಂದುವರಿಸೋಣ. ಸರ್ವೆ ಮಾಡೋದಕ್ಕೆ ಆದೇಶ ಮಾಡಲಿ, ಸರ್ವೆ ಮಾಡಲಿ. ಸರ್ಕಾರಕ್ಕೆ ಯಾವ್ದನ್ನ ರಿಪೋರ್ಟ್ ಕೊಡಲಿ, ಅದರ ಪ್ರತಿಯನ್ನು ಮಾಧ್ಯಮದಲ್ಲಿ ಕೊಡಲಿ, ರೈತರಿಗೆ ಕೊಡಲಿ. ನಾವು ಹೋರಾಟವನ್ನು ಮುಂದುವರಿಸಬೇಕು ಅನ್ನೋದಿಲ್ಲ. ಇದು ಒಂದು ಹೋರಾಟದ ಹಂತ. ಇನ್ನೊಂದು 2ನೇ ಹಂತ. ಇವತ್ತು 3 ಹಂತಗಳಲ್ಲಿ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇನ್ನೊಂದು ಕಾಪಿಯನ್ನು ತಮ್ಮೆಲ್ಲ ಕೊಟ್ಟಿದ್ದೇವೆ. ಲೋಕಾಯುಕ್ತರಿಗೆ DC ಮೇಲೆ, ಜಂಟಿ ಕೃಷಿ ನಿರ್ದೇಶಕರ ಮೇಲೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗಳ ಮೇಲೆ, ಬೀಜ ಸಪ್ಲೈ ಮಾಡಿರ್ತಕ್ಕಂಥ ಏಜೆನ್ಸಿಗಳು ಸೇರಿದಂತೆ
ಪ್ರತಿ ಊರಿನಿಂದ ಸುಮಾರು ಈ ಜಿಲ್ಲೆಯಲ್ಲಿ 650 ಹಳ್ಳಿಗಳು ಬರ್ತವೆ. ಪ್ರತಿ ಊರಿನಿಂದ ರೈತರು ಸಾಮೂಹಿಕವಾಗಿ ಎಷ್ಟು ಜನ ಯಾವ್ಯಾವ ರೈತರು ತೊಗರಿ ಬೆಳೆ ನಷ್ಟ ಅನುಭವಿಸಿದ್ದಾರೆ ಅವರೆಲ್ಲರೂ ಸೇರಿ ಸಾಮೂಹಿಕವಾಗಿ ಈಗಾಗಲೇ ನಾನು ಫಾರ್ಮೆಟ್ ಕೊಟ್ಟಿದ್ದೇನೆ, ಬಹಳ ಸ್ಪಷ್ಟವಾಗಿದೆ. ಅದರಲ್ಲಿ ಇದರ ಪ್ರಕಾರ ಒಂದು ಫಾರ್ಮೆಟ್ ರೆಡಿ ಮಾಡಿ ಅಧಿಕೃತವಾಗಿ ಊರಿನ ರೈತರ ಪರವಾಗಿ ಒಂದು 300 ಜನ ಅಥವಾ 200 ಜನ ಏನು ತೊಗರಿ ಬೆಳೆ ಹಾಕಿದ್ದಾರೆ ಅಂತಂದರೆ ಅವ್ರ ಪರವಾಗಿ ಒಬ್ಬರು ಅಧಿಕೃತವಾಗಿ ಏನು ಸಿಗ್ನೇಚರ್ ಮಾಡಿ ಇವರೆಲ್ಲರದ್ದು ಲಿಸ್ಟ್ ಹಾಕಿ ಎನ್ಕ್ರೋಚ್ ಮಾಡಿ ಎಷ್ಟು ಕ್ಷೇತ್ರ ರೈತರ ಹೆಸರೇನು, ಯಾವ ಗ್ರಾಮ, ಸರ್ವೆ ನಂಬರ್ ಏನು, ಎಷ್ಟು ಕ್ಷೇತ್ರ ಅಲ್ಲಿ ಅವರು ಏನು ಹಾಕಿದ್ದಾರೆ ಉತ್ತಾರೆ ಸಮೇತ ಅಧಿಕೃತವಾಗಿ ಪ್ರತಿನಿಧಿಯನ್ನು ಮಾಡಿ ಪ್ರತಿಯೊಂದು ಊರಿಂದ ಕಂಪ್ಲೇಂಟ್ಗಳನ್ನ ಫೈಲ್ ಮಾಡ್ತಾರೆ. ನಮ್ಮ ನಿರೀಕ್ಷೆ ಪ್ರಕಾರ ಸುಮಾರು 10 ರಿಂದ 15,000 ಕೇಸ್ಗಳು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ರೈತರನ್ನ ಸೇರಿಸಿ ಇಲ್ಲಿ ಅವರವರ ಹೆಸರುಗಳನ್ನ ಸಿಗ್ನೇಚರ್ಸ್ ಮಾಡಿಸಿ. ಯಾಕಂದ್ರೆ ನಾನು ಮಾನ್ಯ ಲೋಕಾಯುಕ್ತ SP ಅವರಲ್ಲಿ ವಿನಂತಿ ಮಾಡಿದೆ ನಿನ್ನೆ. ವಿನಂತಿ ಮಾಡಿದಾಗ ಇಂಡಿವಿಜುವಲ್ ಪ್ರತಿಯೊಬ್ಬ ರೈತರು ಕಂಪ್ಲೇಂಟ್ಗಳು ಫೈಲ್ ಮಾಡಿದ್ರು 15,000 ಜನ ಆಗ್ತಿದ್ದಾರೆ. ಅದು ಬಹಳ ಸ್ವಲ್ಪ ತಡ ಆಗ್ತದೆ. ಅದಕ್ಕೆ ನೀವೆಲ್ಲರೂ ಸೇರಿನೂ ಕೂಡ ಕೊಡಬಹುದು ಅಂತ ಹೇಳಿ ಅವ್ರು ಸಲಹೆ ಕೊಟ್ಟಿರೋದ್ರಿಂದ ಅದರ ಪ್ರಕಾರ ಈ ಒಂದು ಫಾರ್ಮೆಟ್ ಅನ್ನು ರೆಡಿ ಮಾಡಿ ಅದನ್ನು ಮಂಗಳವಾರದಿಂದ ವಿಜಯಪುರ ಜಿಲ್ಲೆ ಯಾವ ರೈತರು ಬೀಜ ಖರೀದಿ ಮಾಡೋದಕ್ಕೆ ಕೃಷಿ ಕೇಂದ್ರದ ಮುಂದೆ ಹಚ್ತಾರೋ ಅದೇ ರೀತಿ ಯಾವ ಕಳಪೆ ಬೀಜ ಕೊಟ್ಟಿರ್ತಕ್ಕಂಥ ಏಜೆನ್ಸಿಗಳಿದ್ದಾವೆ ಅವರ ವಿರುದ್ಧ ನಿರ್ಲಕ್ಷ್ಯ ಮಾಡಿದಂಥ ಜಿಲ್ಲಾಧಿಕಾರಿ ಮತ್ತು ಜಂಟಿ ಕೃಷಿ ನಿರ್ದೇಶಕರ ವಿರುದ್ಧ ಮೊಕದ್ದಮೆಗಳನ್ನು ಫೈಲ್ ಮಾಡೋದಕ್ಕೆ ವಿಜಯಪುರ ಜಿಲ್ಲೆಯ ಲೋಕಾಯುಕ್ತರ ಕಚೇರಿ ಮುಂದೆ ಮಂಗಳವಾರದಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕ್ಯೂ ನಿಲ್ತಾರೆ. ಮತ್ತು ಇಡೀ ಜಿಲ್ಲೆಯಲ್ಲಿ ಯಾರ್ಯಾರು ರೈತರು ಡೈರೆಕ್ಷನ್ ಕೊಡ್ತಾರೆ. ಆದ್ರೆ ಇವತ್ತಿನವರು ಕೂಡ ಜಿಲ್ಲಾಡಳಿತ ರೈತರ ಪರವಾಗಿ ಬರ್ತಾ ಇಲ್ಲ, ಸತ್ತೋಗಿದೆ. ಉಸ್ತುವಾರಿ ಸಚಿವರು ಎಲ್ಲಾದಾರ ಗೊತ್ತಿಲ್ಲ. ಅವ್ರೇನು ಈ ಜಿಲ್ಲೆಯಲ್ಲಿ ಇದಾರೋ ಅಥವಾ ರಾಜ್ಯದಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಎಲ್ಲದಾರಂತ. ನಾನು ವಿನಂತಿ ಮಾಡ್ತೇನೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲಿದ್ದೀರಿ, ದಯಮಾಡಿ ಬಾಯಿ ಬಿಡಿ, ಹೇಳಿಕೆ ಕೊಡಿ. ನೀವು ರೈತರ ಪರವಾಗಿದ್ದೀರಾ, ರೈತರದ್ದು ಏನು ನಷ್ಟ ಆಗಿದೆ ಸರ್ವೆ ಮಾಡಿಸ್ತಾರೆ ಅನ್ನೋದನ್ನ ಹೇಳಿಕೆ ಬರ್ಬೇಕು ಬೇಡ ಅವ್ರಿಗೆ. ಇವತ್ತಿಗೆ ಒಂದು ಹೇಳಿಕೆ ಇಲ್ಲ. ಹೋಗ್ಲಿ, ಇನ್ನೊಬ್ಬರು ಮಂತ್ರಿ ಇದ್ದಾರೆ ಜಿಲ್ಲೆಯವರು, ಅವ್ರದ್ದು ಹೇಳಿಕೆ ಇಲ್ಲ. ಆಡಳಿತ ಪಕ್ಷದ 2 ಶಾಸಕರು, ಒಬ್ರು ಯಶವಂತರೇಗೌಡರು ಮಾತ್ರ ಅಲ್ಲಿ ಮೀಟಿಂಗ್ ಮಾಡಿ ಸರ್ವೆ ಮಾಡಿ ಅಂತ ಕೊಟ್ಟವ್ರೆ. ಅವ್ರ ಮಾತಿಗೂ ಕಿಮ್ಮತ್ತಿಲ್ಲ, ಜಿಲ್ಲಾಧಿಕಾರಿ ಅವ್ರ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ. ಯಶವಂತರೇಗೌಡ ಆಡಳಿತ ಪಕ್ಷದ ಶಾಸಕ ಅಶೋಕ್ ಮನಗೂಳಿ ಯಶವಂತರೇಗೌಡ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಕೂಡ ಅವ್ರ ಮಾತಿಗೂ 3 ಕಾಸಿನ ಬೆಲೆ ಇಲ್ಲ ಸರ್ಕಾರದಲ್ಲಿ. ನಾವು ಬಿಡಿ ವಿರೋಧ ಪಕ್ಷ, ಅವ್ರ ಮಾತಿಗಾರ ಬೆಲೆ ಕೊಡ್ಬೇಕು, ಅದಕ್ಕೂ ಕೊಟ್ಟಿಲ್ಲ. ಇವತ್ತಿಗೂ ಸರ್ವೆ ಕಾರ್ಯ ಚಾಲುವಾಗಿಲ್ಲ, ಬೆಳೆ ಸಮೀಕ್ಷೆ ಆಗ್ತಾ ಇಲ್ಲ. ವಿಮಾ ಕಂಪನಿಗಳು ಬಂದು ಸರ್ವೆ ಮಾಡ್ತಾ ಇಲ್ಲ. ನಾನು ಜಿಲ್ಲಾಧಿಕಾರಿಗಳು ಸ್ವತಃ ಮಾತನಾಡಿ ಅವರಿಗೆ ಸ್ವತಃ ಮಾತನಾಡಿ ಬಣ್ಣ ಬಯಲಾಗುತ್ತೆ ಅಂತೇಳಿ ಸರ್ವೆ ಮಾಡ್ತಾ ಇಲ್ಲ. ಜಿಲ್ಲಾಧಿಕಾರಿ ಗಮನದಾಗಿರಲಿ. ಅದಕ್ಕೋಸ್ಕರ ನೀವು ಮಾತಾಡ್ತೀನಿ, ಎಲ್ಲಾದರೂ ನೀವು ಗಾಳಿ ತೊಗರಿ ಉಸಿರಾಡಲಾರ್ದ ಕಾಯಿಗೆ ಏನು ಯಾರ ರೈತರು ನಂಬ್ತಾರೆ ಅದು ನಂಬಕ್ಕಾಗತ್ತಾ ಇದನ್ನ? ಬೇರೆ ಯಾರಿಗಾರ ಹುಚ್ಚರಿಗೆ ಯಾಮಾರಿಸ್ಬೋದು, ರೈತರಿಗೆ ನಮಗೆ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗೆ, ಜಂಟಿ ಕೃಷಿ ನಿರ್ದೇಶಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಭ್ರಷ್ಟನ್ನ ರಕ್ಷಣೆ ಮಾಡೋಕ್ಕಾಗಲ್ಲ. ಇನ್ಮೇಲೆ ರೈತರು FIR ಮಾಡ್ತಾರೆ. ಸೋಮವಾರದಿಂದ ಪ್ರತಿ ಊರಿಂದ 100 ಜನ ರೈತರು ಏನು ನಷ್ಟ ಅನುಭವಿಸಿದ್ದಾರೆ ಅವರೆಲ್ಲರೂ ಕೂಡ ಲೋಕಾಯುಕ್ತದಲ್ಲಿ ಕೇಸ್ಗಳನ್ನು ಫೈಲ್ ಮಾಡತಕ್ಕಂಥ ಕೆಲಸ ಕೂಡ ಅದಕ್ಕೋಸ್ಕರನೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದನ್ನು ನಾವು ಈಗಾಗಲೇ ಎಲ್ಲ ಮುಖಂಡರು ತೀರ್ಮಾನ ಮಾಡಿದರೆ ಪ್ರತಿಯೊಬ್ಬ ರೈತರು ಹೋಗಿ ಲೋಕಾಯುಕ್ತ ಕಚೇರಿಯಲ್ಲಿ ಕೇಸ್ ಮಾಡ್ತಾರೆ. ಸರ್, ಈ ವಿಷಯ ರಾಜ್ಯಾಧ್ಯಕ್ಷರ ಮೂಲಕ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ.
ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅದು ದುಃಖನೂ ಅನಿಸ್ಬೋದು ಯಾಕೆ ಆಗಿದ್ದಾರಪ್ಪ ಅಂತ ಅನ್ಬೋದು ಏನು ಅನಿಸಲ್ಲ ನಿಮಗೆ ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾಯಿರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.